ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಮಃ ಶಿವಾಯ ಸಾಂಬಾಯ ಸಗಣಾಯ ಸಸೂನವೇ ಸನಂದಿನೇ ಸಗಂಗಾಯ ಸವೃಷಾಯ ನಮೋ ನಮಃ. ಮೊತ್ತ ಮೊದಲು ಈ ಪುಣ್ಯದ ಮಣ್ಣಿನಲ್ಲಿ ಮರಳಿ ಪ್ರತಿಷ್ಠಾಪಿತಗೊಂಡು ಈ ಕ್ಷೇತ್ರವನ್ನು ಮಾತ್ರವಲ್ಲ, ಈ ಗ್ರಾಮವನ್ನೇ, ಈ ಪರಿಸರವನ್ನೇ ಪುನರ್ನವಗೊಳಿಸಿದ, ಮತ್ತೆ ಹೊಸತಾಗಿಸಿದ ಶಂಭುಲಿಂಗೇಶ್ವರನಿಗೆ ಮತ್ತು ಮಹಾಕಾಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು, ಲೆಕ್ಕವಿಲ್ಲದಷ್ಟು ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಈ ಊರಿನಲ್ಲಿ ಇಂದು ಮಹಾ ಸಂಭ್ರಮ, ಭಾರಿ ಜನಸ್ತೋಮ ಸೇರಿದೆ. ಏನು ವಿಶೇಷ? ಯಾವ ದೊಡ್ಡವರು ಬರ್ತಾರೆ? ಯಾಕೆಂದರೆ ಜನ ಸೇರಬೇಕು ಅಂದರೆ ದೊಡ್ಡವರು ಬರಬೇಕು, ದೊಡ್ಡದು ಬರಬೇಕು. ಹಾಗಿದ್ದಾಗ ಜನ ಸೇರೋದಕ್ಕೊಂದು ಔಚಿತ್ಯ ಇದೆ ಅಂತ. ಯಾವ ದೊಡ್ಡವರು ಬರ್ತಾರೆ ಅಂದರೆ ಅದು ಶಂಭುಲಿಂಗೇಶ್ವರ, ಬೇರೆ ಯಾರೂ ಅಲ್ಲ. ಅದು ತಾಯಿ ಮಹಾಕಾಳಿ, ಬೇರೆ ಯಾರೂ ಅಲ್ಲ. ಅವರಿಗಿಂತ ದೊಡ್ಡವರು ಯಾರೂ ಇಲ್ಲ. ಈ ಜಗತ್ತಿನಲ್ಲಿ ಯಾರು ದೊಡ್ಡವರು ಅಂತ ಅನಿಸ್ಕೊಂಡ್ರೂ ಕೂಡ ಅದು ಶಂಭುಲಿಂಗೇಶ್ವರನ ಕೃಪೆಯಿಂದ, ಮಹಾಕಾಳಿಯ ಕೃಪೆಯಿಂದ ಹೊರತು ತಾನೇ ಯಾರೂ ದೊಡ್ಡವರಲ್ಲ. ನಾವು ಗುರುಗಳಿಗೆ ನಮಸ್ಕಾರ ಮಾಡ್ತೇವೆ. ಯಾಕೆ ನಮಸ್ಕಾರ ಮಾಡ್ತೇವೆ? ಗುರುಗಳು ದೊಡ್ಡವರು. ಯಾಕೆ ದೊಡ್ಡವರು? ಅವರು ಶಂಭುಲಿಂಗೇಶ್ವರನ ದಾರಿಯನ್ನು ತೋರಿಸ್ತಾರೆ, ಶಂಭುಲಿಂಗೇಶ್ವರನ ಕಾರುಣ್ಯವನ್ನು ಕೊಡಿಸ್ತಾರೆ. ತಂದೆ ತಾಯಿಗೆ ನಮಸ್ಕಾರ ಮಾಡುತ್ತೇವೆ ನಾವು. ತಂದೆ ತಾಯಿಗೆ ದೊಡ್ಡವರು. ಯಾಕೆ ಅವರು ದೊಡ್ಡವರು ಅಂದರೆ, ಹಿಂದೆ ಹಿಂದೆ ಹೋದರೆ, ತಂದೆಯ 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 ತಂದೆ ಅಂತ ಹಿಂದೆ ಹೋದರೆ ಅಲ್ಲಿ ಶಂಭುಲಿಂಗೇಶ್ವರ ಇದ್ದಾನೆ. ಹಾಗೆ ತಾಯಿಯ 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 ತಾಯಿ ಅಂತ ಹಿಂದೆ ಹಿಂದೆ ಹೋದರೆ ಅಲ್ಲಿ ಕಾಳಿ ಇದ್ದಾಳೆ, ಮಹಾಕಾಳಿ ಇದ್ದಾಳೆ. ಅಲ್ಲಿಂದ ಬಂದಿರುವಂಥ ಪರಂಪರೆ ನಮಗೂ ಮತ್ತು ಶಂಭುಲಿಂಗೇಶ್ವರರಿಗೂ ನಡಿಬಿರ್ತಕ್ಕಂಥ ಕೊಂಡಿ ಆದ ಕಾರಣ ತಂದೆಗೂ ತಾತನಿಗೂ ಮುತ್ತಾತನಿಗೂ ನಾವು ನಮಸ್ಕಾರ ಮಾಡುವಂಥದ್ದು, ಗೌರವವನ್ನು ಸಲ್ಲಿಸುವಂಥದ್ದು. ಹಾಗಾಗಿ ಜಗತ್ತಿನಲ್ಲಿ ಯಾರೆಲ್ಲ ದೊಡ್ಡವರು ಅಂತ ಅನ್ಸ್ಕೊಂಡಿದ್ದಾರೋ, ಯಾವುದೆಲ್ಲ ದೊಡ್ಡದು ಅಂತ ಅನ್ಸ್ಕೊಂಡಿದೆಯೋ, ಗಂಗೆ ದೊಡ್ಡದು. ಯಾಕೆಂದರೆ ಶಿವನ ಜಟೆಯಿಂದ ಹಿಡಿದು ಬಂದಿದೆ ಅದು. ಆ ಕಾರಣಕ್ಕೆ ಗಂಗೆಗೆ ಮಹಿಮೆ. ಹೀಗೆ ದೊಡ್ಡದೆಲ್ಲದಕ್ಕೂ, ದೊಡ್ಡವರೆಲ್ಲರಿಗೂ ದೊಡ್ಡತನವನ್ನು ಕೊಟ್ಟಿರ್ತಕ್ಕಂಥವನು ಅವನು ಈ ಊರಿಗೆ ಪುನರಪಿ ಆಗಮನ ಆಗ್ತಾ ಇರ್ತಕ್ಕಂಥದ್ದು. ಆ ಮಹಾಕಾಳಿ ಈ ಊರಿಗೆ ಪುನರಪಿ ಆಗಮನ ಆಗ್ತಾ ಇರ್ತಕ್ಕಂಥದ್ದು. ಇಲ್ದಿದ್ರೆ ಮಂಕಾಳಲೆ ಅಂತ ಹೆಸರು ಮಾತ್ರ ಇತ್ತು. ಆ ಹೆಸರಿಗೆ ಮೂಲ ಯಾವುದೋ, ಹೆಸರಿನ ತಾಯಿ ಬೇರು ಯಾವುದೋ ಅದೇ ದೃಗ್ಗೋಚರವಾಗಿರಲಿಲ್ಲ ಅಂತ, ಕಣ್ಮುಂದೆ ಇರಲಿಲ್ಲ ಅಂತ. ಇಲ್ಲ ಅಂತಲ್ಲ. ಈಗ ಶಂಭುಲಿಂಗೇಶ್ವರ ಬಂದ ಇಂದು ಅಂದರೆ ಹಾಗಾದ್ರೆ ಇರಲಿಲ್ವಾ ಅಂದರೆ ಹಾಗಲ್ಲ. ಖಂಡಿತವಾಗಿಯೂ ಆ ಎರಡೂ ಮಹಾ ಸಾನ್ನಿಧ್ಯಗಳು ಇಲ್ಲೇ ಇದ್ವು, ಆದರೆ ಅವು ಅವ್ಯಕ್ತವಾಗಿದ್ವು ಅಂತ. ಅವು ಭೂಗರ್ಭದಲ್ಲಿದ್ವು, ಜಲಗರ್ಭದಲ್ಲಿ, ಪಂಚಭೂತಗಳಲ್ಲಿ ವಿಲೀನವಾಗಿದ್ವು. ಕಾಲ ಇರ್ತದೆ ಒಂದು, ಅವು ಸುಪ್ತವಾಗ್ತವೆ ಅಂತ. ಕಾಲ ಬರ್ತದೆ ಮತ್ತೊಂದು, ಅವು ವ್ಯಕ್ತವಾಗ್ತವೆ. ಅವು ತಮ್ಮನ್ನು ತಾವು ತೋರ್ಪಡಿಸಿಕೊಳ್ತವೆ, ಎಲ್ಲರಿಗೂ ಆಶೀರ್ವಾದವನ್ನು ಕೊಡ್ತವೆ. ಇಲ್ಲಿಯವರೆಗಿದ್ದ ಕಾಲ ಎಂಥದ್ದು ಅಂದರೆ ಅದು ಗ್ರಹಣದ ಕಾಲ. ಅದು ಒಳ್ಳೆಯ ಕಾಲ ಅಲ್ಲ. ಅದು ಶಂಭುಲಿಂಗೇಶ್ವರನನ್ನು ಕಾಣುವ, ಸೇವೆ ಮಾಡುವ ಯೋಗ ನಮಗೆಲ್ಲ ಇಲ್ಲದೇ ಇರತಕ್ಕಂಥ ಕಾಲ ಅದು ಅಂತ. ಹಾಗಾಗಿ ಅಂತಹ ಕಾಲ ಕಳೆದು ಒಂದು ಒಳ್ಳೆಯ ಕಾಲ ಬಂತು. ಆ ಕಾಲ ಬಂದುಬಿಡೋದಿಲ್ಲ ತನ್ನಷ್ಟಕ್ಕೆ, ನಾವು ತರಬೇಕಾಗ್ತದೆ. ಅದನ್ನು ನಮ್ಮ ಪ್ರಯತ್ನ ನಾವು ಮಾಡಬೇಕಾಗ್ತದೆ, ನಮ್ಮ ಸೇವೆ ಸಮರ್ಪಣೆ ತ್ಯಾಗಗಳನ್ನು ಮಾಡಬೇಕಾಗ್ತದೆ. ಈ ಊರು ಮಾಡಿದೆ, ಅದರ ಫಲವಾಗಿ ಒಳ್ಳೆಯ ಕಾಲ ಬಂದಿದೆ. ಶಂಭುಲಿಂಗೇಶ್ವರ ತನ್ನನ್ನು ತಾನು ಅಭಿವ್ಯಕ್ತಗೊಳಿಸ್ಕೊಂಡಿದ್ದಾನೆ. ಮಹಾಕಾಳಿ ತಾನು ಪ್ರಕಟವಾಗಿದ್ದಾಳೆ.
ಮಂದಿರದ ರೂಪದಲ್ಲಿ, ವಿಗ್ರಹದ ರೂಪದಲ್ಲಿ ಪ್ರಕಟವಾಗಿದ್ದಾಳೆ. ಈ ಸಮಯದಲ್ಲಿ ಒಂದು ಮಾತನ್ನು ನೆನಪು ಮಾಡ್ಕೊಳುತ್ತೆ ನಾವು, ಎಲ್ಲಿ ನಿಜವಾದ ಅಂತಃಸತ್ವ ಇದೆಯೋ ಅದು ಮತ್ತೆ ಎದ್ದು ಬರ್ತದೆ. ಇಲ್ಲದಿದ್ದರೆ ಪತನವಾಗಿದ್ದು ಪತನವೇ, ಮುಕ್ತಾಯ ಅದು ಅಂತ, ಮತ್ತೆ ಎದ್ದು ಬರೋದಿಲ್ಲ ಅಂತ. ಈಗ ನೀವೇ ಹೇಳಿ, ನೀವೆಲ್ಲ ಶಾಲೆಗೆ ಹೋದವರು, ಇತಿಹಾಸವನ್ನು ಓದಿದವರು, ಎಷ್ಟು ಸಾಮ್ರಾಜ್ಯಗಳು ಪತನವಾಗಿಲ್ಲ ಅಂತ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ನಮ್ಮ ಸುತ್ತಮುತ್ತ ಎಂತೆಂಥ ಅರಸತಿಗಳು ಪತನವಾಗಿಲ್ಲ, ಮತ್ತೆ ಎದ್ದು ಬಂದುವ ಅಂತ. ಹೋಗಿದ್ದೆ ಎಂತೆಂಥ ವೈಭವ. ಈಗ ಬ್ರಿಟಿಷರ ಬಗ್ಗೆ ಹೇಳ್ತಾರೆ, ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ. ಎಲ್ಲಿದೆ? ಅಸ್ತಂಗತವಾಗಿದ್ದು ಆ ಸೂರ್ಯ ಮುಳುಗದ ಸಾಮ್ರಾಜ್ಯ ಮುಳುಗಿದ್ದೆ ಅಂತ. ಮೊಘಲರು ಎಲ್ಲಿಂದಲೂ ಬಂದು ಇಡೀ ದೇಶವನ್ನು ಆಡಿದರು. ಅವರು ಉಳಿತಾ ಅಂದರೆ ಉಳಿಲಿಲ್ಲ, ಮತ್ತೆ ಎದ್ದು ಬಂತ ಅಂದರೆ ಬರಲಿಲ್ಲ. ಹಾಗೆ ಅನೇಕ ಸಂಸ್ಥಾನಗಳು, ಅನೇಕ ಅರಸೊತ್ತಿಗೆಗಳು ಅಥವಾ ಜಮೀನ್ದಾರರು ಅಥವಾ ಬೇರೆ ಬೇರೆ ಕಾರಣಕ್ಕೆ ಒಂದಷ್ಟು ಕಾಲ ಜನಸಮೂಹದ ಮೇಲೆ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದವರು ಯಾರು ಉಳಿದಿದ್ದಾರೆ ಇವತ್ತು ಹೇಳಿ? ನಮ್ಮ ಪ್ರಶ್ನೆ ಅದು ಪತನವಾಗಿದ್ದರ ಬಗ್ಗೆ ಅಲ್ಲ, ಮತ್ತೆ ಎದ್ದುವಂತ ಅಂತ ಇಲ್ಲ ಅಲ್ವಾ ಅಂತ. ಆದರೆ ಶಂಭುಲಿಂಗೇಶ್ವರನ ಅಂತಃಸತ್ವವನ್ನು ನೋಡಿ ನೀವು ಅಂತ, ಮಹಾಕಾಳಿಯ ಅಂತಃಸತ್ವವನ್ನು ನೋಡಿ ನೀವು ಅಂತ. ಶೂನ್ಯದಿಂದ ಮತ್ತೆ ಎದ್ದು ಬರುವಂಥದ್ದು. ನಿಮ್ಗೆ ಯಾರಿಗಾದ್ರೂ ನಿರೀಕ್ಷೆ ಇತ್ತಾ? ಈಗ ಒಂದು ಕೆಲವು ಕಾಲ ಮೊದಲು, ಈ ಪ್ರಕ್ರಿಯೆಗಳು ಆರಂಭ ಆಗೋದಕ್ಕಿಂತ ಮೊದಲು ನೀವು ಯಾರಾದರೂ ಕನಸಿನಲ್ಲಿ ಆದರೂ ಕಲ್ಪನೆಯಲ್ಲಿ ಆದರೂ ಕಂಡಿದ್ದೀರಾ ಅಂತ? ಹೀಗೊಂದು ಘಟನೆಗಳು ನಮ್ಮ ಊರಲ್ಲಿ ಏರ್ಪಡ್ತದೆ, ಮತ್ತೆ ಶಂಭುಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಆಗ್ತದೆ, ಈ ರೀತಿ ಆಗ್ತದೆ ಅಂತ ಯಾರಾದರೂ ಎಣಿಸಿದ್ರ ನೀವು? ಏನಿತ್ತು ಅಂದರೆ ಶೂನ್ಯವೇ ಇದ್ದಿದ್ದು. ಸಮರ್ಥ ಭಟ್ರು ಹೇಳಿದ ಹಾಗೆ 50 ವರ್ಷಗಳ ರಥೋತ್ಸವದ ಶೂನ್ಯತೆ ಅಂತ. ಅಂಥದ್ದು ಮತ್ತೆ ಎದ್ದು ಬಂತಲ್ಲ. ಏನು ಕಾರಣ ಅಂದರೆ ಅಂತಃಸತ್ವ, ಅದು ಚೈತನ್ಯ ಅದು ಅಂತ, ಅದಕ್ಕಿರುವ ಶಕ್ತಿ ಅದು ಅಂತ. ಪ್ರಯಾಗದ ವಟವೃಕ್ಷದ ಬಗ್ಗೆ, ವೃಕ್ಷ ರಾಜ, ಅದರ ಬಗ್ಗೆ ಹೇಳ್ತಾರೆ, ನಿಮಗೆಲ್ಲ ಗೊತ್ತಿರ್ಬೋದು ಅಂತ. ಮೊಘಲರು ತಲೆಮಾರು ಅದನ್ನು ಕಡಿತಾ ಬಂದರು. ಹಿಂದೂಗಳ ಶ್ರದ್ಧೆಯ ಕೇಂದ್ರ ಆದ ಕಾರಣ ತಲೆಮಾರು ಅದನ್ನು ಕಡಿತಾ ಬಂದರು. ಕಿತ್ತು, ಬೇರು ಸಹಿತ ಕಿತ್ತು, ಅದಕ್ಕೆ ಅಂಥ ಒಂದು ದ್ರವ್ಯಗಳನ್ನು ಹಾಕಿ ಮತ್ತೆ ಮೇಲೆದ್ದು ಬರಬಾರ್ದು ಅಂತ, ಹುಟ್ಟಿ ಬರಬಾರ್ದು ಅಂತ. ಆ ವಟವೃಕ್ಷ ಮತ್ತೆ ಚಿಗುರು ಮೇಲೆದ್ದು ಬಂದೇ ಬಂತು, ಇವತ್ತಿದೆ ಅದು. ಆದರೆ ಯಾರು ಅದನ್ನು ಕೀಳಲಿಕ್ಕೆ ಪ್ರಯತ್ನ ಮಾಡಿದ್ರೋ ಆ ಪೀಳಿಗೆ ಉಳಿದಿಲ್ಲ, ಆ ಪೀಳಿಗೆ ನಾಮಾವಶೇಷ ಆಗಿದೆ. ಅಲ್ಲಿ ಚೈತನ್ಯ ಇದೆ, ಅಲ್ಲಿ ಅಂತಃಸತ್ವ ಇದೆ. ಧರ್ಮಕ್ಕಿರುವ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ, ಅಧ್ಯಾತ್ಮಕ್ಕಿರುವ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಮೇಲ್ನೋಟಕ್ಕೆ ಅದು ದುರ್ಬಲ, ಮೇಲ್ನೋಟಕ್ಕೆ ಅದು ಸಪ್ಪೆ, ಆದರೆ ಅದರ ಅಂತಃಸತ್ವ ಎಂಥದ್ದು ಅಂದರೆ ಅದು ಪುಟಿದೆದ್ದು ಬರ್ತದೆ ಅಂತ. ಕತ್ತಲೆ ಅಂತ ಕಂಡ್ರೆ ಕತ್ತಲೆಯಿಂದ ಮತ್ತೆ ಬೆಳಕು ಮೂಡಿ ಬರ್ತದೆ. ಅದರ ಶಕ್ತಿ ಎಂಥದ್ದು ಅಂದರೆ ಯಾರ್ಯಾರಿಗೂ ಪ್ರೇರಣೆಗಳಾಗ್ತವೆ, ಯಾರ್ಯಾರಿಗೂ ಸೂಚನೆಗಳಾಗ್ತವೆ, ಯಾರ್ಯಾರಿಗೂ ಮನಸ್ಸುಗಳು ಬರ್ತವೆ, ಭಾವನೆಗಳು ಬದಲಾಗ್ತವೆ, ಸಂಘಟನೆಗಳು ಏರ್ಪಡ್ತವೆ. ಹಾಗೆ ಆಗುವಂಥದ್ದು ಅಂತ, ಮನಸ್ಸುಗಳ ಮೂಲಕ ಅಭಿವ್ಯಕ್ತ ಆಗುವಂಥದ್ದು ಅದು ಅಂತ. ಇಲ್ಲದಿದ್ದರೆ ಸಮರ್ಥ ಭಟ್ರು ಅವರ ಕುಟುಂಬದ ಒಂದು ಸಮಸ್ಯೆಗೋಸ್ಕರವಾಗಿ ಹೋಗಿರುವಂಥದ್ದು. ಆ ಕುಟುಂಬಕ್ಕೂ ದೇವಸ್ಥಾನಕ್ಕಿರುವ ಸಂಬಂಧವೇ ಕಾರಣ ಅದು ಹೀಗೆ ಪುನರಪಿ ಅಭಿವ್ಯಕ್ತ ಆಗಲಿಕ್ಕೆ ಅಂತ ನಾವು ಅಂದ್ಕೊಳ್ಬಹುದು. ಎಲ್ಲಿವರೆಗೆ ಬಂತು ನೋಡಿ, ಏನಾಯಿತು ನೋಡಿ. ಮತ್ತು ಜ್ಯೋತಿಷ ಎಷ್ಟು ಸತ್ಯ ಅನ್ನೋದಕ್ಕೂ ಕೂಡ ಇದು ನಿದರ್ಶನ. ನೀವೆಲ್ಲ ಈಗ ತಾನೇ ನಮ್ಮ ಸೀಮೆ ಯಜಮಾನರು ನಮ್ಮ ಚಿಪ್ಳೆ ಸುಬ್ರಹ್ಮಣ್ಯ ನಮ್ಮ ಹತ್ರ ಹೇಳ್ತಾ ಇದ್ದದನ್ನು ನಾವು ನೆನಪು ಮಾಡ್ಕೊಳ್ತೇವೆ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನೆಲ್ಲ ಬಂತೋ ಅಕ್ಷರಶಃ ಪ್ರತಿಯೊಂದು ಹಾಗೆಯೇ ನಡೆದಿದೆ ಅಂತ, ಒಂದೊಂದು ವಿಷಯ ಕೂಡ ಹಾಗೆಯೇ ನಡೆದಿದೆ ಅಂತ. ಅದು ಒಂದು ವಿಜ್ಞಾನ. ಜ್ಯೋತಿಷ ಎನ್ನುವಂಥದ್ದು ಅದೊಂದು ಶಾಸ್ತ್ರ, ಅದೊಂದು ವಿಜ್ಞಾನ, ಅದು ಮೂಢನಂಬಿಕೆ ಅಲ್ಲ, ಕಂದಾಚಾರ ಅಲ್ಲ. ಅದಕ್ಕೆ ಎಷ್ಟು ಬೇಕಾದ್ರೂ ನಿದರ್ಶನಗಳಿದೆ. ಇಲ್ಲದೇ ಇದ್ದರೆ ಯಾವುದೋ ಊರಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ನಮ್ಮ ವಿಷ್ಣು ಪೂಜಕಾಡ್ ಹೇಗೆ ಗೊತ್ತಾಗೋದು? ಇಲ್ಲಿ ಇರ್ತಕ್ಕಂಥ ಲಿಂಗ ಶಂಭುಲಿಂಗೇಶ್ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ಹೀಗಿದೆ, ಈ ರೀತಿ ಇದೆ, ಹೇಗೆ ಗೊತ್ತಾಗುವಂಥದ್ದು? ಅಂಥದ್ದು ಅನೇಕ ನಿದರ್ಶನಗಳಿದೆ. ಇಲ್ಲಿಂದ ಆರಂಭ ಮಾಡಿ ನಮ್ಮ ವಿಷ್ಣುವಿನ ವ್ಯಾಪ್ತಿ, ವಿಷ್ಣು ಶಬ್ದಕ್ಕೆ ವ್ಯಾಪ್ತಿ ಅರ್ಥ, ವಿಶುಲ್ರು ವ್ಯಾಪ್ತ ಅಂತ ಧಾತು, ಅಲ್ಲಿಂದ ಬಂದಿರತಕ್ಕಂಥದ್ದು ವಿಷ್ಣು ಶಬ್ದ, ತುಂಬ ವ್ಯಾಪ್ತಿ ಉಳ್ಳದ್ದು ಅಂತ ಶಬ್ದಕ್ಕೆ ಅರ್ಥ. ಈ ನಮ್ಮ ವಿಷ್ಣುವಿನ ವ್ಯಾಪ್ತಿ ಇಲ್ಲಿಂದ ಅಸ್ಸಾಮಿನವರೆಗೆ ಅದ್ರ ಆಚೆಗೆ ಎಲ್ಲ ಇದೆ. ಅಸ್ಸಾಮಿನಲ್ಲಿ ನಮ್ಮ ಇವತ್ತು ಹಿಮಂತ ಬಿಸ್ವ ಶರ್ಮಾ ಇದ್ದಾರಲ್ಲ, ಇವತ್ತು ಅಲ್ಲಿ ಅವರ ಊರಿನ ಹತ್ತಿರ ಒಂದು ಕಾಡಿನೊಳಗಡೆಗೆ ದೊಡ್ಡ ಲಿಂಗ, ಅದು ಅಂತರ್ಗತವಾಗಿ ಭೂಮಿ ಅಂತರ್ಗತವಾಗಿದ್ದಂದ್ರೆ ಇದೇ ವಿಷ್ಣು ಹೋಗಿ ತೋರಿಸಿ ಈಗ ದೊಡ್ಡ ಕ್ಷೇತ್ರವಾಗಿ ಇದು
ಮಾರ್ಪಟ್ಟಿದ್ದನ್ನು ನಾವು ಇಲ್ಲಿ ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ತೇವೆ. ಹಾಗೀಗ ಅಂತಹ ವಿಷ್ಣು ಈ ಶಂಭುವನ್ನು ತೋರಿಸ್ಲಿಕ್ಕೆ ವಿಷ್ಣು ಬಂದಿದ್ವಿ ಇಲ್ಲಿಗೆ ಅಂತ, ಹಾಗಾಯಿತು ಅಂತ. ಹಾಗಾಗಿ ಒಂದು ಜ್ಯೋತಿಷದ ಸತ್ಯತೆ, ಇನ್ನೊಂದು ಈ ನಮ್ಮ ವಿಷ್ಣುವಿನಂಥ ಜ್ಯೋತಿಷಿಗಳು, ನಾವು ವಿಷ್ಣುವಿಗೆ ಅದೇ ಮಾತನ್ನು ಹೇಳಿದ್ವು ಅಂತ, ಇನ್ನಂಥವ್ರು ಒಬ್ಬೊಬ್ಬರಿದ್ದರೆ ಇಂಥ ಮಹಾಕ್ಷೇತ್ರಗಳು ಎಷ್ಟೋ ಮತ್ತೆ ಮೇಲಿದ್ದು ಬಂದುಬಿಡ್ತವೆ ಅಂತ. ಯಾಕೆಂದರೆ ಆ ನಿರೂಪಣೆಯ ಕ್ರಮ ಇದೆಯಲ್ಲ, ಅದು ಯಾರ ಮನಸ್ಸನ್ನಾದರೂ ಕೂಡ ಅದು ಅಂದರೆ ಒಪ್ಪುವಂತೆ ಮಾಡುವಂಥದ್ದು ಅಂತ. ಯಾಕಂದರೆ ಹಿಂದೆ ಮುಂದೆ ಬರ್ತಕ್ಕಂಥ ಸತ್ಯಗಳು, ನಿದರ್ಶನಗಳು ಪೂರ್ತಿ ವಿಶ್ವಾಸ ಭರವಸೆ ಬರುವಂತೆ ಮಾಡ್ತವೆ ಅಂತ. ಫಲವಾಗಿ ಇಂಥ ಮಹಾಕ್ಷೇತ್ರಗಳ ಜೀರ್ಣೋದ್ಧಾರ ಆಗ್ತದೆ ಅಂತ. ನಮ್ಮ ಸನಾತನ ಧರ್ಮದ ಶಕ್ತಿ ಅದು ಅಂತ. ನಮ್ಮ ಸನಾತನ ಧರ್ಮ ಅದು ಹಣದ ಮೇಲೆ ನಿಂತಿಲ್ಲ, ಅದು ತೋರಣ ಬಲದ ಮೇಲೆ ಕೂಡ ನಿಂತಿಲ್ಲ. ಈಗ ಶಂಭುಲಿಂಗೇಶ್ವರ ದೇವಸ್ಥಾನ ಅದರ ಮೂಲ ಹಣ ಅಲ್ಲ ಅಂತ, ತೋರಣ ಬಲವೂ ಕೂಡ ಅಲ್ಲ ಅಂತ. ಅದರ ಅಂತಸ್ತತ್ವ ಹೀಗೆಲ್ಲ ಇರ್ತಕ್ಕಂಥದ್ದು ಅಂತ, ನಮ್ಮ ಪರಂಪರೆಯಲ್ಲಿದೆ ಅದು ಅಂತ, ಜನಮಾನಸದಲ್ಲಿ ಬೇರೂರು ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಜ್ಯೋತಿಷ ಮತ್ತು ಜ್ಯೋತಿಷಿ ಈ ಇಬ್ಬರ ಸತ್ಯತೆಯನ್ನು ಕೂಡ ಇದು ಸಾರುವಂಥದ್ದು ಈ ಒಂದು ದೇವಸ್ಥಾನದ ಒಂದು ಘಟನೆ ಎಂಬುದಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗೆ ತ್ಯಾಗ ಸೇವೆಗಳು ಕೂಡ ಹಾಗೆ. ನಮ್ಮ ದೇವಕಮ್ಮ, ಈಗ ವಯೋವೃದ್ಧರು ನಮ್ಮ ಸಮಾಜದಲ್ಲಿ ಸಾಕಷ್ಟು ಮಂದಿ ಇದ್ದಾರೆ, ಅನುಕೂಲಸ್ಥರು ಕೂಡ ಸಾಕಷ್ಟು ಮಂದಿ ಇದ್ದಾರೆ. ಅದು ಎಲ್ಲ ದೇವಕಮ್ಮ ಆಗೋದಿಲ್ಲ ಅವರೆಲ್ಲ ಅಂತ. ದೇವಕಮ್ಮ ಯಾರೋ ಒಬ್ಬರು ಇಷ್ಟು ದೊಡ್ಡ ಮೊತ್ತವನ್ನು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡುವಂಥ ಮನಸ್ಸು ಬುದ್ಧಿ ಬರಬೇಕಲ್ಲ ಅಂತ. ಮನುಷ್ಯನಿಗೆ ಕೊನೆ ಕ್ಷಣದವರೆಗೂ ಹಣದ ವ್ಯಾಮೋಹ ಬಿಡೋದಿಲ್ಲ ಅಂತ. ತಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಎಲ್ಲಿಗೂ, ಆದರೆ ಬಿಟ್ಕೊಡೋಕೆ ಒಪ್ಪೋದಿಲ್ಲ ಅಂತ. ಇದು ಮನುಷ್ಯನ ಹಣೆ ಬರಹ ಅಂತ. ಆದರೆ ಯಾರೋ ಒಬ್ಬರು ಇಂಥವ್ರು ದೇವಕಮ್ಮನಂಥವ್ರು ಇರ್ತಾರೆ, ಊರಿಗೊಬ್ಬರಲ್ಲ ಅವರು, ನಾಡಿಗೊಬ್ಬರು ಅಂತ ಅನ್ಬೇಕು. ಅಂಥವ್ರಿಗೆ ಶಂಭುಲಿಂಗೇಶ್ವರನ ಪ್ರೇರಣೆ ಆಗ್ತದೆ, ದೇವಸ್ಥಾನ ಆಗ್ತದೆ ಅಂತ. ಹಾಗಾಗಿ ಆ ದಾನಿಗಳನ್ನು ಕೂಡ ನಾವು ಆಶೀರ್ವಾದ ಮಾಡ್ತೇವೆ. ಹಾಗೆ ನಮ್ಮ ಗಣಪತಿ ಅಂತ ಸೇವಕರು ಅಂಥವರು ಕೂಡ ಬೇಕು. ನಮ್ಮ ಹೆಸರೆತ್ತು ಹೇಳ್ತದೆ ಅಂದರೆ ಒಂದು ಉದಾಹರಣೆಗೋಸ್ಕರ ಬಗ್ಗೆ ಅನೇಕರ ತ್ಯಾಗ ಸೇವೆ ಇದೆ ಇಲ್ಲಿ, ಯಾರೋ ಒಬ್ಬರಿಬ್ಬರು ಮಾಡಿರ್ತಕ್ಕಂಥದ್ದಲ್ಲ ಅಂತ. ಹಾಗೆ ಅನೇಕ ಕಾರ್ಯಕರ್ತರಿಗೆ, ಸೇವಕರಿಗೆ ದೇವರ ಪ್ರೇರಣೆಯಾಗಿ ಇದೆಲ್ಲ ಆಗುವಂಥದ್ದು ಎಂಬುದನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ತೇವೆ. ವಿಗ್ರಹ ತುಂಬ ಮನೋಜ್ಞವಾಗಿ ವ್ಯಕ್ತ ಆಗ್ತಾ ಇದೆ. ಇದಕ್ಕೆ ನಿಮಗೆಲ್ಲ ಗೊತ್ತಿದೆ ಆ ವಿಗ್ರಹ. ಅದು ನೋಡಿ, ಚೈತನ್ಯ ಅಂದರೆ ಹೇಗೆ ಅಂತ. ಈಗ ನೃಸಿಂಹ ಸಾಲಿಗ್ರಾಮದ ಬಗ್ಗೆ ಹೇಳ್ತಾರೆ, ಅದು ಚೂರಾಯಿತು ಅಂದರೆ ಒಂದೊಂದು ಚೂರಿಗೂ ಶಕ್ತಿ ಇರ್ತದೆ ಅಂತ, ಒಂದೊಂದು ತುಣುಕಿಗೂ ಕೂಡ ಶಕ್ತಿ ಇರ್ತದೆ ಅಂತ. ಈ ಲಿಂಗ ಕೂಡ ಹಾಗೆ ಅಂತ. ಆ ಲಿಂಗ ಭಿನ್ನವಾದರೂ ಕೂಡ ಅದರ ಚೈತನ್ಯಕ್ಕೆ ಕೊಂದಲಿಲ್ಲ ಅಂತ, ಶಕ್ತಿ ಕೊಂದಲೇ ಇಲ್ಲ ಅಂತ. ಹಾಗಾಗಿ ಅದೇ ಬಿಂಬವನ್ನೇ ಅದಕ್ಕೆ ಕಡುಶರ್ಕರ ಪಾಕದ ಮೂಲಕವಾಗಿ ಮತ್ತೆ ಸುಷ್ಟು ಸ್ವರೂಪವನ್ನು ಕೊಟ್ಟು, ಒಂದು ಸ್ಫುರದ ರೂಪವನ್ನು ಕೊಟ್ಟು, ಮೇಲೆ ಅದಕ್ಕೆ ಕವಚವನ್ನು ಏರ್ಪಡಿಸಿ ಪೂಜೆ ಮಾಡ್ತಕ್ಕಂಥದ್ದು ತುಂಬ ಅದನ್ನು ನೋಡುವಾಗ ಪರಶಿವನ ಎದ್ದು ಬಂದಂತೆ ಭಾಸ ಆಗ್ತದೆ ಅಂತ. ಹಾಗಾಗಿ ನೀವೆಲ್ಲ ಅದನ್ನು ಸೇವೆ ಮಾಡಿ ಧನ್ಯರಾಗಿ. ಶಂಭುತಂತ್ರಿ, ಶಂಭುಲಿಂಗೇಶ್ವರ ದೇವರು, ಶಂಭುತಂತ್ರಿ, ಎರಡೂ ಶಂಭು. ಅದು ಆ ಶಂಭುತಂತ್ರಿ ಸಿಕ್ಕಿದ್ದು ಕೂಡ ಯೋಗವೇ. ಸಮರ್ಥ, ನಿಜವಾಗಿ ಸಮರ್ಥನಂಥವ್ರು ಬೇಕು ಅಂತ ಯಾಕೆ ಹೇಳ್ತೇವೆ ಅಂದರೆ ಅಲ್ಲಿ ಮಾತ್ಸರ್ಯ ಇಲ್ಲ, ಅಲ್ಲಿ ಅಸೂಯೆ ಇಲ್ಲ ಅಂತ. ಇನ್ನೊಬ್ಬರು ಬರಲಿ, ತಿಳಿದವರು ಮಾಡಲಿ ಅಂತನ್ನುವಂಥ ಭಾವನೆ ಇದೆ ನೋಡಿ. ಅದರ ಫಲವಾಗಿ ಶಂಭುತಂತ್ರಿ ಅಂತ ಪ್ರಾಜ್ಞನಾಗಿರ್ತಕ್ಕಂಥ ತಂತ್ರಿಗಳು. ಆ ಪ್ರಕ್ರಿಯೆ ನೋಡಿದರೆ ಅಷ್ಟು ಸಂತೋಷ ಆಗ್ತದೆ ಅಂತ. ಇವತ್ತು ತುಂಬ ಅಪರೂಪ. ಕೇರಳದಲ್ಲಿ ಜ್ಯೋತಿಷ ಆಗಲಿ, ಆಗಮ ಆಗಲಿ ಅಲ್ಲಿರುವಂತೆ ಬೇರೆ ಎಲ್ಲಿಯೂ ಕೂಡ ಇಲ್ಲ ಅಂತ. ಹಾಗಾಗಿ ತಂತ್ರಶಾಸ್ತ್ರದ ಆಳ ಅಗರಗಳನ್ನು ಬಲ್ಲಂಥ ಶಂಭುತಂತ್ರಿ ಅಂತವರು, ಅವರ ಸಮೂಹ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದೆ. ಶಂಭುಲಿಂಗೇಶ್ವರನ ಕರುಣೆ ಈ ಶಂಭುತಂತ್ರಿಗೂ ಸಂಸ್ಥಾನದ ಪ್ರಿಯ ಶಿಷ್ಯ ಕೂಡ ಹೋದವರು ಇರಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸಿ, ನಿಮಗೆಲ್ಲರಿಗೂ ಮುಂದೆ ತುಂಬ ಕೆಲಸಗಳಿದೆ, ಒಳ್ಳೆಯ ಜವಾಬ್ದಾರಿ ಇದೆ. ಅದನ್ನು ಭಾರ ಅಂತ ಸ್ವೀಕಾರ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಹೋಯ್ತು, ಏಕೆಂದರೆ ಒಂತಿಗೆ ಹೊರಡ ಅನ್ನೋ ಶಬ್ದ ಬಂದಾಗ ಬಂತಾ ಇದು ಅಂದ್ಕೊಂಡ್ರೆ ಹೋಯ್ತು ಅಂತ. ನಿಮ್ಗೆ ಗೊತ್ತಿರಲಿ, ಶಂಭುಲಿಂಗೇಶ್ವರ ನೋಡ್ತಾ ಇರ್ತಾನೆ ನಿಮ್ಮನ್ನು ಅಂತ. ನಿಮ್ಮ ಮನಸ್ಸೊಳಗೆ ಯೋಚನೆ ಮಾಡಿದ್ರು ಕೂಡ ಗೊತ್ತಾಗ್ತದೆ ಅವನಿಗೆ ಅಂತ. ಹಾಗೆಲ್ಲ ಬರಬಾರ್ದು ನಮ್ಮ ಮನಸ್ಸಿಗೆ ಅಂತ. ಏನು ಬರಬೇಕು ಅಂದರೆ ಒಂದು ಅವಕಾಶ ಅಂತ, ಒಂದು ಯೋಗ ಅಂತ. ನಮ್ಮ ಜೀವಮಾನ ಕಾಲದಲ್ಲಿ ನಮಗೆ ನಮ್ಮ ಕೈಯಿಂದ ದೇವರು ಏನೋ ಒಂದು ತಗೊಳ್ತಾನೆ ಅಂದರೆ ನೋಡಿ, ಶಬರಿಯ ಕೈಯ ಹಣ್ಣನ್ನು ರಾಮ ತೆಗೆದುಕೊಂಡ ಅಂದರೆ ಆ ಶಬರಿಗೆ ಎಂಥ ಧನ್ಯತೆ ಬಂದಿತ್ತು ನೋಡಿ, ಎಂಥ ಸಂತೋಷ ಆಗಿತ್ತು ನೋಡಿ. ಹಾಗಾಗಬಾರ್ದ ನಮಗೆ. ನಮ್ಮಲ್ಲಿ ಒಂದು ಸನಾತನಗಳಲ್ಲಿ ಸಮಸ್ಯೆ ಏನು ಅಂದರೆ ಈ ದೇವಸ್ಥಾನಗಳನ್ನ ಇಟ್ಕೊಂಡು ನಾವು ಎಲ್ಲ ಬೇಡದಿರೋ ಚರ್ಚೆಗಳನ್ನು ಮಾಡ್ತೇವೆ ಅಂತ. ದೇವಸ್ಥಾನಗಳ ಕೇಂದ್ರ ಅದಕ್ಕೆ ಅಂತ. ನಾವು ಎಲ್ಲಿ ಒಡೆಯುವಂಥದ್ದು ಎಲ್ಲಿ ಅಂದರೆ ದೇವಸ್ಥಾನಗಳ ವಿಷಯದಲ್ಲಿ ಒಂದಾಗಬೇಕು. ದೇವಸ್ಥಾನಗಳಿಗೆ ಒಂದು ಉದ್ದೇಶ ಏನು ಅಂದರೆ ಅದಕ್ಕೆ ಆಧ್ಯಾತ್ಮಿಕ ಮುಖ, ಧಾರ್ಮಿಕ ಮುಖ ಎಲ್ಲ ಬೇರೆ ಇದೆ. ಸಾಮಾಜಿಕ ಮುಖ ಏನು ಅಂದರೆ ನಾವೆಲ್ಲ ಒಂದಾಗಲಿಕ್ಕೆ ಒಂದು ಅವಕಾಶ ಅದು ಅಂತ. ಹಾಗಾಗಿ ಸಣ್ಣ ಮನಸ್ಸನ್ನು ಮಾಡಬಾರ್ದು,
ಸಣ್ಣ ಮನುಷ್ಯರು ನಾವಾಗಬಾರ್ದು ಅಂತ. ಶಂಭುಲಿಂಗೇಶ್ವರ ಅದೇ ದೊಡ್ಡವರಿಗೂ ದೊಡ್ಡವನು, ಜಗತ್ತಿಗೆ ದೊಡ್ಡವನು. ಮತ್ತೆ ಬಂದಾಗ ವೈಭವದಿಂದ ಮರಳಿ ಪ್ರತಿಷ್ಠಾಪಿತಗೊಂಡಾಗ ನಿಮ್ಮ ಸೇವೆಯನ್ನು ದೂಸರ ಮಾತಿಲ್ಲದೆ ಮಾಡಿ ಅಂತ, ನಿರ್ವಂಚನೆಯಿಂದ ಮಾಡಿ. ಮನಸ್ಸಿನ ಒಳಗೂ ಕೂಡ ಸಣ್ಣತನವನ್ನು ತೋರಿಸ್ಬೇಡಿ, ಅದು ತಪ್ಪಾಗ್ತದೆ ಅಂತ. ಅದನ್ನು ನೋಡುವವರಿದ್ದಾರೆ, ಅದಕ್ಕೆ ಸಾಕ್ಷಿಗಳಿದ್ದಾರೆ. ಹಾಗಾಗಿ ಅಂತರಾಳದ ಆಳದಲ್ಲೂ ಕೂಡ ಕೊರತೆ ಮಾಡಿಕೊಳ್ಳದೆ ಮನಸ್ಸು ಬಿಚ್ಚಿ ಕೈ ಎತ್ತಿ ಸಮರ್ಪಣೆ ಮಾಡಿ ಮತ್ತು ಬಂದು ಸೇವೆಯನ್ನು ಮಾಡಿ. ಬರೀ ದುಡ್ಡು ಕೊಟ್ಟರೆ ಆಗಲಿಲ್ಲ ಅಂತ, ನೀವು ಶ್ರಮದಾನ ಮಾಡಬೇಕು, ಸೇವೆ ಮಾಡಬೇಕು, ದೇವಸ್ಥಾನಕ್ಕೆ ಬರಬೇಕು ಆಗಾಗ ಅಂತ. ಎಲ್ಲಿಂದ ದುಡ್ಡು ಕಳಿಸ್ಕೊಂಡು ಕೂತ್ಕೊಳ್ಳೋದಲ್ಲ, ಪದೇ ಪದೇ ದೇವಸ್ಥಾನಕ್ಕೆ ಬರಬೇಕು ನೀವು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು. ಒಂದು ಗಣಪತಿ ಒಂದು ವಿಷಯ ಪ್ರಸ್ತಾಪ ಮಾಡಿದ, ಭಾರಿ ಒಳ್ಳೆಯ ವಿಷಯ ಅದು. ಯುವಕರು ಮುಂದೆ ಬರಬೇಕು ಅಂತ, ಯುವಕರು ಸೇವೆಗಳನ್ನು ಮಾಡಬೇಕು, ಧಾರ್ಮಿಕ ಕ್ಷೇತ್ರಕ್ಕೆ ಯುವಕರು ಬರಬೇಕು ಅಂತ. ನೋಡಿ, ಈ ಗಣಪತಿ ಈ ಸುಬ್ರಹ್ಮಣ್ಯ ಇವರೆಲ್ಲ ಯುವಕರೇ. ಅಂದರೆ ನಾವು ಬಂದು ಇಲ್ಲಿ ನಮ್ಮ ಸಂಘಟನೆ ಪ್ರಾರಂಭ ಮಾಡಿದಾಗ ಇವರೆಲ್ಲ ಒಳ್ಳೆ ನವತರುಣರು ಅಂತ. ಕಾಲ ತಿರುಗಿ ಹೇಗೆ ಬಂದಿದೆ, ಅವರಿಗೆಲ್ಲ ವಯಸ್ಸಾಗಿದೆ. ಅವರು ಒಪ್ತಾರಲ್ಲೂ ಗೊತ್ತಿಲ್ಲ ವಯಸ್ಸಾಗಿದೆ ಅಂತ. ಈ ದೇವಸ್ಥಾನ ಒಪ್ಪೋದಿಲ್ಲ ಅವ್ರಿಗೆ ವಯಸ್ಸಾಗಿದೆ ಅಂತ, ಯಾಕೆಂದ್ರೆ ಇಷ್ಟು ಕೆಲಸ ಆಗಿದೆಯಲ್ಲ ಇಲ್ಲಿ, ಮರಳಿ ಯೌವನ ಬಂದಿದೆ ಅಂತ ಹೇಳಬೇಕು ನಾವು ಅಂತ. ಹೊಸ ತಲೆಮಾರು ಬರಬೇಕು ಅಂತ. ಈ ಗಂಗೆ ನೋಡಿ, ನಾವು ಯಾವಾಗಲೂ ಉದಾಹರಣೆ ಕೊಡ್ತೇವೆ. ಗಂಗೆ ಅಂತ ಹೆಸರು ಯಾವಾಗ ಬಂತೋ ಆ ನೀರು ಇವತ್ತಿದೆಯಾ ಅಂತ. ಗಂಗೆ ಅನ್ನೋದು ನಿಂತ ನೀರು ಅಲ್ಲ ನೋಡಿ, ಅದು ಪ್ರವಾಹ, ಹರಿದು ಹೋಗ್ತಾ ಇದೆ ಅದು ಅಂತ. ಹಾಗಾಗಿ ಯಾವತ್ತು ಆ ಹೆಸರು ಬಂತೋ ಆ ನೀರು ಇವತ್ತಿದೆಯಾ, ಇವತ್ತಿರಲಿ, ಆವತ್ತೇ ಇಲ್ಲ ಅದು, ಆ ಕ್ಷಣಕ್ಕೆ ಹರಿದೋಗಿ ಆಗಿದೆ ಅದು. ಮತ್ತು ಗಂಗೆ ಅಂತ ಯಾಕೆ ಕರಿತೇವೆ ಅಂದರೆ, ಅಲ್ಲಿ ಅದೇ ಪಾತ್ರದಲ್ಲಿ ಬೆನ್ನ ಹಿಂದಿಂದಲೇ ಸದೃಶವಾದ, ಅಂದರೆ ಮುಂದೆ ಹರಿದು ಹೋದ ನೀರಿಗೆ ಏನು ವ್ಯತ್ಯಾಸ ಇಲ್ಲದಿರತಕ್ಕಂಥ ನೀರು ಹಿಂದಿಂದ ಹರಿದು ಬರ್ತಾ ಇದೆ ಮತ್ತೆ. ಹಾಗಾಗಿ ಇವತ್ತಿಗೂ ಗಂಗೆಯಾಗಿ ಈ ದೇಶವನ್ನು ಪಾವನ ಮಾಡ್ತಾ ಇದೆ. ಸಮಾಜವು ಗಂಗೆ ಆಗಬೇಕು ಅಂತ, ಹೊಸ ತಲೆಮಾರು ಹಾಗೆ ಬರಬೇಕು ಅಂತ. ಗೊತ್ತೇ ಆಗಬಾರ್ದು ಗಂಗೆಯಲ್ಲಿ, ನಿಮಗೆ ಈ ಪ್ರಕ್ರಿಯೆ ಗೊತ್ತೇ ಆಗೋದಿಲ್ಲ. ಹಳೆ ತಲೆಮಾರು ಹೋಯ್ತು, ಹೊಸ ತಲೆಮಾರು ಬಂತು, ಏನಾರು ಗೊತ್ತಾಗ್ತದೆ ನಿಮಗೆ. ಗಂಗೆಯಲ್ಲಿ ಏನೇನೋ ಗೊತ್ತಾಗೋದಿಲ್ವಲ್ಲ, ಏನು ಹೋಯ್ತು ಏನು ಬಂತು ಅಂತಲೇ ಇದ್ದಾಗ ಕಾಣ್ತಾ ಇರ್ತದೆ ಅಂತ. ಅಷ್ಟು ಸಹಜವಾಗಿ ಸರಳವಾಗಿ ಹೊಸ ಪೀಳಿಗೆ ಬರುವಂತೆ ಆಗಬೇಕು. ಹೊಸ ಪೀಳಿಗೆ ಅವರಿಗೆ ಬರಲಿಕ್ಕೆ ಉತ್ಸಾಹ ಇಲ್ಲ ಅಂತಲ್ಲ, ಧಾರ್ಮಿಕ ಕ್ಷೇತ್ರಕ್ಕೆ ಇಂಥ ಕಾರ್ಯಗಳಿಗೆ ಬರಲಿಕ್ಕೆ ಉತ್ಸಾಹ ಇಲ್ಲ ಅಂತಲ್ಲ. ಮತ್ತೇನು ಸಮಸ್ಯೆ ಇಲ್ಲ ಅಂತ, ನಿಜವಾದ ಸಮಸ್ಯೆ ಅದು ಅಂತ. ಇಲ್ಲ ಅಂದರೆ ಏನರ್ಥ? ಇಲ್ಲ ಅಂದರೆ ಸಂಖ್ಯೆಯೇ ಕ್ಷೀಣ ಆಗ್ತಾ ಇರುವಂಥದ್ದು. ನಾವಿದನ್ನು ಮತ್ತೆ ಮತ್ತೆ ಸಮಾಜಕ್ಕೆ ಹೇಳ್ತಾ ಇದ್ದೇವೆ. ನಾವು ಅಂದರೆ ಕುರುಡಾಗಿ ಕುಟುಂಬ ಕಲ್ಯಾಣ ಯೋಜನೆ ಅನುಸರಿಸ್ತಾ ಇದ್ದೇವೆ ಅಂತ. ತಪ್ಪದು ಅಂತ. ಪ್ರಕೃತಿಗೆ ವಿರುದ್ಧವಾಗಿ, ಪರಂಪರೆಗೆ ವಿರುದ್ಧವಾಗಿ ಕುರುಡಾಗಿ ನಾವು, ಅದು ಏನಾಗ್ತದೆ ಅಂದರೆ ಒಳ್ಳೆ ಸಂತತಿಯವರೆಲ್ಲ ಇದನ್ನು ಈ ಕುಟುಂಬ ಕಲ್ಯಾಣ ಯೋಜನೆ ಅನುಸರಿಸ್ತಾರೆ. ಮತ್ತು ಯಾವ ಸಂತತಿ ಬೆಳೆದಿದ್ದರೆ ಒಳ್ಳೆದಿತ್ತು, ಅವ್ರೇನು ಅನುಸರಿಸೋದಿಲ್ಲ, ಅದು ಸಿಕ್ಕಾಪಟ್ಟೆ ಬೆಳೀತಾ ಇರ್ತದೆ ಇನ್ನೊಂದು ಕಡೆಯಿಂದ. ದುರ್ದೈವ ಅಂತ. ಹಾಗಾಗಿ ಇದು ಆಗ್ಕೂಡ್ದು ಇದು ಅಂತ. ಅಂದರೆ ಸಂತತಿಯೇ ಕ್ಷೀಣ ಆಗ್ತಾ ಇರುವಂಥದ್ದು. ಈ ದೇಶದಲ್ಲಿ ಒಂದು ಕಾಲದಲ್ಲಿ ಯಾವ ಭಾವನೆ ಇತ್ತು ಅಂದರೆ ಸಂತತಿ ಸಂಪತ್ತು ಅನ್ನೋ ಭಾವನೆ ಇತ್ತು, ಮಕ್ಕಳೊಂದು ದೊಡ್ಡ ಭಾಗ್ಯ ಅನ್ನೋ ಭಾವನೆ ಇತ್ತು. ಇವತ್ತು ಮಕ್ಕಳೊಂದು ಭಾರ ಅನ್ನೋ ಭಾವನೆ ಇದೆ, ಭಾಗ್ಯ ಅನ್ನೋ ಭಾವನೆ ಬದಲಿಗೆ ಅಂಥ ಭಾವನೆ ಇದೆ. ಹಾಗಾಗಿ ಮಕ್ಕಳೇ ಕಡಿಮೆ ಆಗಿರುವಂಥದ್ದು ಒಂದು, ಹುಟ್ಟಿದ ಮಕ್ಕಳು ಊರು ಬಿಟ್ಟು ಹೋಗುವಂಥದ್ದು ಇನ್ನೊಂದು, ಪೇಟ ಸೇರುವಂಥದ್ದು ಇನ್ನೊಂದು. ಹೇಗೆ ಇರಬೇಕಪ್ಪ, ಯುವಕರು ಬರಬೇಕು ಅಂದರೆ ಎಲ್ಲಿಂದ ಬರಬೇಕು ಅವರು ಅಂತ, ಬರಲಿಕ್ಕೆ ಅವರು ಎಲ್ಲಿದ್ದಾರೆ ಅಂತ. ಈಗ ನೀವು ಈಗ ನಮ್ಮ ಹಳೆಯ ಕೇರಸೀಮೆ ಅಂತ ತಗೊಳ್ಳಿ, ಈ ನಮ್ಮ ಈ ಶಂಭುಲಿಂಗೇಶ್ವರನ ವ್ಯಾಪ್ತಿ, ಯುವಕರು ಎಷ್ಟು ಮಂದಿ ಇದ್ದಾರೆ ಊರಲ್ಲಿ ಇವತ್ತು? ಎಷ್ಟು ಮನೆಗಳಲ್ಲಿ ಯುವಕರಿದ್ದಾರೆ ಇವತ್ತು? ಮನೆಗಳು ಬಾಗಿಲು ಮುಚ್ಚಿ ಹೋದ್ವು ಅಂತ, ಎಷ್ಟೋ ಮನೆಗಳು ಬಾಗಿಲು ಮುಚ್ಚಿ ಹೋದ್ವು. ಆ ಪರಂಪರೆ ನಿಂತೋಯ್ತು. ಅಲ್ಲಿ ಹಬ್ಬ ಹರಿದಿನಗಳು, ಆಚರಣೆಗಳು, ಅಲ್ಲಿ ವ್ಯವಸ್ಥೆಗಳು ಎಲ್ಲ ನಿಂತೋಯ್ತು. ಈ ಎರಡು ಪಿಡುಗುಗಳು, ಒಂದು ಮಕ್ಕಳು ಬೇಡ ಎನ್ನುವ ಕೆಟ್ಟ ಬುದ್ಧಿ. ನಾವು ಇದೇ ಶಬ್ದವನ್ನು ಬಳಸಲಿಕ್ಕೆ ಇಷ್ಟಪಡ್ತೇವೆ. ಹಾಗೆ ಬರಬಾರ್ದು. ಮಕ್ಕಳು ಸಂಪತ್ತು, ಭಾಗ್ಯ ಬೇಕು ಮಕ್ಕಳು. ಎಷ್ಟೋ ಬಾರಿ ಹೆಣ್ಮಕ್ಳಿಗೆ ಹೇಳೋದುಂಟು, ನಿಮಗೆ ಮಕ್ಕಳು ಭಾರ ಅಂದರೆ ಹೆತ್ತು ನಮಗೆ ಕೊಡಿ ಅಂತ, ಮಠಕ್ಕೆ ಕೊಡಿ, ಮಠಕ್ಕೆ ಬೇಕು ಮಕ್ಕಳು. ನಾವು ಆ ಮಕ್ಕಳಿಗೆ ತಾಯಿಯಾಗಿ ಬೆಳೆಸಿ ದೇಶಕ್ಕೂ ಸಮಾಜಕ್ಕೂ ಆಸ್ತಿಯಾಗಿ ಮಾಡ್ತೇವೆ ಅಂತ ಎಷ್ಟೋ ಬಾರಿ ಸಭೆಗಳಲ್ಲಿ ಹೇಳಿದ್ದಿತ್ತು ನಾವು ಅಂತ. ಹಾಗಾಗಿ ಈ ಮಕ್ಕಳು ಬೇಡ ಎನ್ನುವ ಭಾವ ಒಂದು, ಇರುವ ಮಕ್ಕಳು ಊರು ಬಿಟ್ಟು ಹೋಗುವಂಥದ್ದು ಇನ್ನೊಂದು ಅಂತ. ಈಗೆಲ್ಲ ಸ್ವಲ್ಪ ಪುನಃ ಊರಿಗೆ ಬರಲಿಕ್ಕೆ ಒಂದು ಸಣ್ಣ ಆರಂಭ ಆಗಿದೆ. ಈಗ ಅದು ಒಂದು ಕೊಡುಗೆ ಕೊರೋನಾದಿದೆ. ಅದರದ್ದು ಕೊರೋನಾ ಬಂದ ನಂತರ ಒಂದು ಬದಲಾವಣೆ ಬಂತು ಸಮಾಜದಲ್ಲಿ. ಹಾಗಾಗಿ
ಈಗ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಆಯಿತು. ಆ ಮಕ್ಕಳಿಗೂ ಇಲ್ಲಿಂದ ವರ್ಕ್ ಫ್ರಮ್ ಹೋಮ್ ಅಂದರೆ ತಮ್ಮ ಊರಿಂದಲೇ ಮಾಡಬೇಕು ಅಂತ ಅನ್ಸೋಕ್ಕೆ ಶುರುವಾಯಿತು. ಹಾಗಾಗಿ ಊರಿಗೆ ಮಕ್ಕಳು ಮರಳಿ ಬಂದರು, ವೈಫೈಯು ಊರಿಗೆ ಬರ್ತಾಯಿದೆ. ಆ ಕಾರಣಕ್ಕೋಸ್ಕರವಾಗಿ ಹೀಗೆ ಒಂದು ಪುನಃಪ್ರವಾಹ ಆ ಕಡೆಯಿಂದ ಈ ಕಡೆಗೆ ತಿರುಗಿ ಬರ್ತಾ ಇದೆ ಅದು ಅಂತ. ಆದರೆ ಅದು ಹೆಚ್ಚಾಗಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು. ಹೆಚ್ಚು ಹೆಚ್ಚು ಮಕ್ಕಳನ್ನು ಪಡೆದುಕೊಳ್ಳಿ. ಯಾರು ಬೇಕೋ ನಮ್ಮನ್ನು ಟೀಕೆ ಮಾಡಲಿ, ನಮಗೇನು ಬೇಸರ ಇಲ್ಲ. ಹೆಚ್ಚು ಹೆಚ್ಚು ಮಕ್ಕಳು ಬೇಕು ಸಮಾಜಕ್ಕೆ, ಮಕ್ಕಳನ್ನು ಪಡ್ಕೊಳ್ಬೇಕು ಮತ್ತು ಪಡೆದ ಮಕ್ಕಳನ್ನು ಊರಲ್ಲಿ ಉಳಿಸ್ಕೊಳ್ಬೇಕು. ಏನೋ ಪ್ರಕಾರನ ಪಡೆದ ಮಕ್ಕಳನ್ನು ಕಾಗೆ ಕಚ್ಚಿಕೊಂಡು ಹೋಗದಂತೆ, ಭಾರತದ ಮಕ್ಕಳು ಇಂಡಿಯಾದ ಪಾಲಾಗದಂತೆ, ಆಮೇಲೆ ಅಮೇರಿಕಾದ ಪಾಲಾಗದಂತೆ. ಮೊದಲು ಇಂಡಿಯಾಕ್ಕೆ ಹೋಗ್ತಾರೆ ಅವರು, ಭಾರತದಿಂದ ಇಂಡಿಯಾಕ್ಕೆ ಹೋಗ್ತಾರೆ ಅಂದರೆ ಏನು, ಅವರು ಮಂಕಳಲೆಯಿಂದ ಶಿವಮೊಗ್ಗಕ್ಕೆ, ಬೆಂಗಳೂರಿಗೆ, ಮುಂಬೈಗೆ ಹೋಗ್ತಾರೆ. ಆಮೇಲೆ ಅದು ಇಂಡಿಯಾ, ಅದು ಅಲ್ಲಿಂದ ಅಮೇರಿಕಕ್ಕೆ ಹೋಗ್ತಾರೆ. ಆಮೇಲೆ ಮತ್ತೆ ಈ ಕಡೆ ಬರೋದಿಲ್ಲ ತಿರುಗಿ, ಅವರು ಅಪರೂಪ ತಿರುಗಿ ಬರುವಂಥವ್ರು ಅಂತ. ಹಾಗಾಗಿ ಈ ಪ್ರಕ್ರಿಯೆಗೆ ಒಂದು ತಡೆ ಬೀಳಬೇಕು ಎಂಬುದಾಗಿ ಅಪೇಕ್ಷೆ ಪಡುವಂಥದ್ದು. ಯುವಕರೇ ಕೇಳಿಸ್ಕೊಳ್ಳಿ, ನೀವೆಲ್ಲ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಾದರೂ ಇರಿ. ಇವತ್ತು ನಡೆದ ಈ ಸಂಭಾಷಣೆ, ಈ ಒಂದು ಪ್ರಶ್ನೋತ್ತರ, ಗಣಪತಿ ಇಟ್ಟ ಪ್ರಶ್ನೆ ಮತ್ತು ನಾವು ಅದಕ್ಕೆ ಕೊಟ್ಟ ಪ್ರತಿಕ್ರಿಯೆ, ಇದು ನಮ್ಮ ಹೃದಯದಲ್ಲಿ ಸ್ಥಾಪಿತವಾಗಲಿ ಎಂಬುದಾಗಿ ಅಪೇಕ್ಷೆ ಪಡುವಂಥದ್ದು. ನಾವೋ ನೀವೋ ಇಲ್ಲಿರೋ ಯಾರೋ ಗುರುಗಳು ಕರೀತಾರೆ, ಮಠ ಕರೀತದೆ, ತಲೆ ಹಣ್ಣಾದವ್ರು ಹಿರಿಯರು ಕರೀತಾರೆ ಅಂತ ಅಂದ್ಕೊಳ್ಬಿಡಿ. ಶಂಭುಲಿಂಗೇಶ್ವರ ಕರಿತಾ ಇದ್ದಾನೆ, ಮಹಾಕಾಳಿ ಕರಿತಾ ಇದ್ದಾಳೆ. ನಿಮ್ಮ ಹಿಂದೆ ನಿಮ್ಮ ಪೂರ್ವಜರು ಸೇವೆ ಮಾಡಿದವರು, ನೀವು ಮಾಡಬೇಕು. ಮಾಡಿದರೆ ಉದ್ಧಾರ ಆಗ್ತೀರಿ. ಮಾಡದಿದ್ದರೆ ಏನಾಗ್ತೀರಿ ಅಂದರೆ, ಬೇರು ಕಡಿದ ಕೊಂಬೆ, ಬೇರಿನಿಂದ ಬೇರೆ ಆಗಿರ್ತಕ್ಕಂಥ ವೃಕ್ಷ, ಕೊಂಬೆ, ಎಲೆ ಏನಾಗ್ತದೋ ಅದಾಗ್ತೀರಿ. ಅದೆಷ್ಟು ಕಾಲ ಇರ್ತದೆ? ಒಂದು ಸ್ವಲ್ಪ ಹೊತ್ತು ಹೆಸರಾಗಿರ್ತದೆ ಅಷ್ಟೇ. ಅದು ಶಾಶ್ವತವಾಗಿ ಹೆಸರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಬೇರಿನಿಂದ ಬೇರೆ ಆಗೋದಿಲ್ಲ ಅಲ್ಲಿವರೆಗೆ ಕಾಂಡಕ್ಕೆ, ಕೊಂಬೆಗೆ, ಎಲೆಗೆ, ಹೂವಿಗೆಲ್ಲ ಅಸ್ತಿತ್ವ ಅಂತ. ಯಾವಾಗ ಬೇರೆ ಆಯಿತೋ ಹೆಚ್ಚು ಕಾಲ ಇಲ್ಲ, ಅದು ಭಾಳ ಕಾಲ ಇಲ್ಲ. ಕೊಯ್ದು ತೆಗೆದುಕೊಂಡೋಗೆಲ್ಲ ಅಲಂಕಾರ ಮಾಡಿಟ್ರೆ ಒಂದು ಚೂರು ಹೊತ್ತು ಭಾರಿ ಶೋಭೆ. ಹಾಗೆ ಈ ಅಮೇರಿಕ, ಬೆಂಗಳೂರೆಲ್ಲ ಶೋಭೆ ಅಂತ. ಮುಂದೆ ಅದು ಒಣಗಿ ಹೋಗುವಂಥದ್ದು ಅಂತ. ಹಾಗಾಗಿ ಬೇರು ಯಾವುದು ಅಂದರೆ ಶಂಭುಲಿಂಗೇಶ್ವರ ಬೇರು, ಮಹಾಕಾಳಿ ಬೇರು. ಈ ಬೇರಿನಿಂದ ಬೇರೆ ಆಗಬೇಡಿ. ಈ ಬೇರಿನೊಟ್ಟಿಗೆ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಸಂಪರ್ಕವನ್ನು ಇಟ್ಟುಕೊಳ್ಬೇಕು. ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರುವಂಥದ್ದು, ನಿಮ್ಮ ಉದ್ಧಾರಕ್ಕೆ, ನಿಮ್ಮ ಕ್ಷೇಮಕ್ಕೆ ಈ ಮಾತನ್ನು ಹೇಳ್ತಾ ಇರುವಂಥದ್ದು. ಕೇಳಿಸ್ಕೊಳ್ಳಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹೇಳ ಬಯಸ್ತೇವೆ. ಇನ್ನು ಹೆಚ್ಚು ಮಾತನಾಡಬೇಕಾದ್ದೇನಿಲ್ಲ. ನಮಗೂ ತುಂಬ ಸಂಭ್ರಮ, ತುಂಬ ಸಂತೋಷ ಇಲ್ಲಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗುವಂಥದ್ದು. ಇನ್ನಿಲ್ಲದ ಒಂದು ಆನಂದ. ಒಂದು ಕಡೆಯಿಂದ ಕಲಿಯುಗ, ಇದು ಧರ್ಮಗ್ಲಾನಿ, ಇದೆಲ್ಲ ಒಂದು ಕಡೆಯಿಂದ ಈ ಶಬ್ದಗಳು ಕೇಳ್ತಾ ಇದ್ದರೆ, ಮತ್ತೊಂದು ಕಡೆಯಿಂದ ಈ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗುವಂಥದ್ದು, ಶಿಲಾಮಯ ಆಗುವಂಥದ್ದು, ಜನರ ಶ್ರದ್ಧೆ, ಭಾವ, ಭಕ್ತಿಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಕಲಿಯುಗದ ಒಂದು ಮೂಲೆಯಿಂದಲೇ ಕೃತಯುಗ ಮೇಲೆದ್ದು ಬರ್ತಾ ಇರುವಂಥ ಭಾವನೆ ಒಂದು ಅಂತ. ಈ ಚಿಗುರುಗಳು ದೊಡ್ಡ ರೀತಿಯಿಂದ ಬೆಳಿಬೇಕು, ಇದು ಕಲ್ಪವೃಕ್ಷದ ಕಾಡಾಗಿ ಬೆಳಿಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಟ್ಟು, ಇಂದು ನೀವೆಲ್ಲ ಯಾರು ಇಲ್ಲಿಗೆ ಬಂದಿದ್ದೀರೋ ನೀವೆಲ್ಲ ಧನ್ಯರು, ನೀವೆಲ್ಲ ಪುಣ್ಯಾತ್ಮರು. ನಿಮ್ಮ ಬದುಕಿನಲ್ಲಿ ಒಂದು ತಿರುವು ಬರ್ತದೆ ಅಂತ, ನಿಮ್ಮ ಬದುಕಿನಲ್ಲಿ ಬದಲಾವಣೆ ಬರ್ತದೆ ಅಂತ. ಇಂದು ಯಾರಿಗೆ ಶಂಭುಲಿಂಗೇಶ್ವರ ಅವಕಾಶ ಕೊಟ್ಟಿದ್ದಾನೋ ಇಲ್ಲಿ ಬರಲಿಕ್ಕೆ, ನೀವು ನಿಮ್ಮನ್ನು ಧನ್ಯ ಅಂತ ಭಾವಿಸ್ಕೊಳ್ಳಿ. ಮತ್ತೆ ಮತ್ತೆ ಬನ್ನಿ, ಸೇವೆ ಮಾಡಿ. ಈಗ ಯಾವ ಸ್ಥಿತಿಯಲ್ಲಿ ದೇವಸ್ಥಾನ ಇದೆಯೋ ಇದಕ್ಕಿಂತ ವೈಭವವನ್ನು ಕಂಡಾಗ ನಮ್ಮ ಜೀವನಕ್ಕೆ, ನಮ್ಮ ಕುಟುಂಬಗಳಿಗೆ, ನಮ್ಮ ಮನೆಗಳಿಗೆ ಒಳ್ಳೆಯದಾಗ್ತದೆ. ಹಾಗಾಗಿ ಹೆಚ್ಚಿನ ಸೇವೆಯ ಪ್ರತೀಕ್ಷೆಯಲ್ಲಿ ವಿರತರಾಗೋಣ. ಈ ಕಾರ್ಯಕ್ರಮದ ಪರ್ಯವಸಾನ ಹೇಗೆ ಅಂದರೆ, ಇದಕ್ಕಿಂತ ಹೆಚ್ಚಿನ ವೈಭವ, ಹೆಚ್ಚಿನ ಸೇವೆ, ಧರ್ಮಸ್ಥಾಪನೆ, ಕೃತಯುಗದ ಪುನರಾವಿರ್ಭಾವ, ಪುನರ್ನವ, ಆ ಒಂದು ಸಂಕಲ್ಪದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪರ್ಯವಸಾನ ಮಾಡೋಣ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳಿ ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಆಶೀರ್ವದಿಸ್ತೇವೆ. ಶಂಭುಲಿಂಗೇಶ್ವರನ ಕೃಪೆಯ ಛತ್ರಛಾಯೆಯಲ್ಲಿ, ಮಹಾಕಾಳಿಯ ಕರುಣೆಯ ಕಣ್ಣೋಟದ ಆ ಬೆಳಕಿನಲ್ಲಿ ನಾವೆಲ್ಲ ಶಾಶ್ವತವಾಗಿ ಸುಖವಾಗಿ ಬಾಳೋಣ. ನಮ್ಮ ಮುಂದಿನ ಪೀಳಿಗೆ ಕೂಡ ಹಾಗೆ ಆ ಪೀಳಿಗೆ ಏಳಿಗೆಯನ್ನು ಇಲ್ಲಿಯೇ ಈ ಊರಿಗೆ ಬಂದು ಕಾಣುವಂತೆ ಆಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.